ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಕೆಇಬಿ ಖಾಸಗೀಕರಣಕ್ಕೆ SC/ST ನೌಕರರ ಸಮಿತಿ ತೀವ್ರ ವಿರೋಧ, ಉಗ್ರ ಹೋರಾಟದ ಎಚ್ಚರಿಕೆ. ಸಂವಿಧಾನದ ಆಶಯಗಳ ಅಡಿಯಲ್ಲಿ ನಾವೆಲ್ಲ ನೌಕರರು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ನಮ್ಮ ನೌಕರರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಮನ್ವಯತೆ ಮತ್ತು ಹೊಂದಾಣಿಕೆಯಿಂದ ಸಮಾಜವನ್ನು ನಿರ್ಮಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಆದರೆ ಪ್ರಸ್ತುತ ಕೆಇಬಿಯನ್ನು ಖಾಸಗೀಕರಣ ಮಾಡಲು ಹೊರಟಿರುವುದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಚಿಂತಾಮಣಿ ತಾಲೂಕು ಘಟಕ ಅಧ್ಯಕ್ಷರಾದ ನರಸಿಂಹಯ್ಯ MK ರವರು ಕಳವಳ ವ್ಯಕ್ತಪಡಿಸಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ SC/ST ನೌಕರರ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಖಾಸಗೀಕರಣ ಮಾಡೋದರಿಂದ ಕೆಲವು ಕುಟುಂಬಗಳು ಮಾತ್ರ ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಇದರಿಂದ ಇಡೀ ದೇಶಕ್ಕೆ ಮತ್ತು ಸಾಮಾನ್ಯ ಜನರಿಗೆ ದೊಡ್ಡ ಮಟ್ಟದ ನಷ್ಟ ಉಂಟಾಗಲಿದ್ದು ಬಡತನ ಮತ್ತಷ್ಟು ಹೆಚ್ಚಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಖಾಸಗೀಕರಣ ಪ್ರಕ್ರಿಯೆಯನ್ನು ತಡೆಯಬೇಕಾಗಿದೆ ಎಂದು ಅವರು ಕರೆ ನೀಡಿದರು. ರಾಜ್ಯಾದ್ಯಂತ SC/ST ನೌಕರರ ಬಂಧುಗಳು ಈ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟದ ದಿನಾಂಕವನ್ನು ನಿಗದಿಪಡಿಸಿ ಉಗ್ರ ಹೋರಾಟಗಳನ್ನು ಕೈಗೊಳ್ಳಲಾಗುವುದು ಎಂದು ನರಸಿಂಹಯ್ಯ MK ರವರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ S. ಪ್ರದೀಪ್ ಮಾತನಾಡಿ, ಚಿಂತಾಮಣಿ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಹಾಗೂ ಕಿರುಕುಳಗಳು ನಡೆಯುತ್ತಿವೆ ಎಂದು ತೀವ್ರವಾಗಿ ಖಂಡಿಸಿದರು. ಇತ್ತೀಚೆಗೆ ಆರೋಗ್ಯ ಇಲಾಖೆಯ ಆಂಬ್ಯುಲೆನ್ಸ್ ಚಾಲಕ ಹಾಗೂ ಸರ್ಕಾರಿ ನೌಕರ ಸಂಘದ ಸದಸ್ಯರಾದ ಮಂಜುನಾಥ್ ಅವರನ್ನು ಯಾವುದೇ ಪೂರ್ವ ನೋಟಿಸ್ ನೀಡದೆ ಬಟ್ಲಳ್ಳಿ ಪೊಲೀಸರು ಠಾಣೆಗೆ ಕರೆದೊಯ್ದು ಕಿರುಕುಳ ನೀಡಿರುವ ಘಟನೆಯನ್ನು ಪ್ರಸ್ತಾಪಿಸಿದ ಅವರು, ಈ ನಡತೆಯನ್ನು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಒಬ್ಬ ಸರ್ಕಾರಿ ನೌಕರನನ್ನು ಕರ್ತವ್ಯದ ಸಮಯದಲ್ಲಿ ವಶಕ್ಕೆ ಪಡೆಯುವ ಮುನ್ನ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳು ಅನುಮತಿ ಪಡೆಯಬೇಕೆಂಬ ಕನಿಷ್ಠ ನಿಯಮವನ್ನು ಪೊಲೀಸರು ಪಾಲಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂಬರುವ ದಿನಗಳಲ್ಲಿ SC/ST ಸಮುದಾಯದ ನೌಕರರ ಮೇಲೆ ಇಂಥ ಘಟನೆಗಳು ಮರುಕಳಿಸಿದರೆ ತಾಲೂಕಿನ ಎಲ್ಲ ಸಿಬ್ಬಂದಿಗಳು ಒಂದಾಗಿ ಸಾಂದರ್ಭಿಕ ರಜೆ ಹಾಕಿ ತಾಲೂಕು ಕಚೇರಿ ಮುಂದೆ ಬೃಹತ್ ಧರಣಿ ನಡೆಸಲಾಗುವುದು. ಈ ಕುರಿತು ಶೀಘ್ರದಲ್ಲೇ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಮತ್ತು ಬಟ್ಲಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗುವುದು ಎಂದು S. ಪ್ರದೀಪ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ SSLC ಮತ್ತು PUC ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ಸುಮಾರು 150 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸಮಿತಿಯ ಪದಾಧಿಕಾರಿಗಳು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸ್ಥಳೀಯ ಶಾಸಕರು ಹಾಗೂ ಸಮಿತಿಯ ರಾಜ್ಯ ಅಧ್ಯಕ್ಷರಾದ D. ಶಿವಶಂಕರ್ ಅವರು ದಿನಾಂಕವನ್ನು ಪಡೆದು ಶೀಘ್ರದಲ್ಲೇ ಈ ಕಾರ್ಯಕ್ರಮ ದಿನಾಂಕವನ್ನು ಪ್ರಕಟಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸಾಧಕರನ್ನು ಸಮಿತಿಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಇನ್ನು ಪತ್ರಿಕಾಗೋಷ್ಠಿಯ ಮತ್ತು ಕಾರ್ಯಕ್ರಮದಲ್ಲಿ ಸಮಿತಿಯ ಗೌರವಾಧ್ಯಕ್ಷ S. ನಂಜುಂಡಪ್ಪ, ಕೋಶಾಧ್ಯಕ್ಷರಾದ ಶಿವಪ್ರಸಾದ್ KM, ಪ್ರಮುಖರಾದ S. ನರಸಿಂಹಪ್ಪ, ತಿಮ್ಮಯ್ಯ, ರಾಧಮ್ಮ, ನಾಗರತ್ನಮ್ಮ, ಮಂಜುನಾಥ್, BM ಶ್ರೀನಿವಾಸ್, ಶ್ರೀಧರ್, ರೆಡ್ಡಪ್ಪ, R. ಶ್ರೀನಿವಾಸ್, ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. SC/ST ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಈಗೇನು ಅಂದ್ಕೊಂಡಿದ್ದಾರೋ ಅದಕ್ಕೆಲ್ಲರೂ ಸಹಕಾರದಿಂದ ಆದಷ್ಟು ಮಕ್ಕಳಿಗೆ ಒಂದು ಉತ್ತೇಜನ ನೀಡೋಣ, ಒಂದು ಉತ್ತಮ ಶಿಕ್ಷಣವನ್ನು ನಡೆಸೋಣ. ಸಂವಿಧಾನ, ಕಾನೂನು, ನೀತಿ ನಿಯಮಗಳನ್ನು ಒಳಗೊಂಡಿರುವಂತಹ ಸರ್ಕಾರವೇ ಸಂವಿಧಾನ ಅಂತ ಈಗಾಗಲೇ ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೂ ನಾವು ಪ್ರಸ್ತಾವನೆ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಅದನ್ನು ಜಾಗೃತಿ ಮೂಡಿಸಬೇಕು ಮಕ್ಕಳಲ್ಲಿ. ಸಮಗ್ರತೆ, ಏಕತೆ, ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನು ಅದೆಲ್ಲ ಮಕ್ಕಳಲ್ಲಿ ಈಗಲೇ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಉನ್ನತ ಶಿಕ್ಷಣಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಡೋಣ ಅಂತ. ಭಾಷೆ ಅಂದರೆ ಭಾವನೆಯ ಮೂಲಕ ಅಭಿವ್ಯಕ್ತವಾಗುವ ಸಾಧನೆಯೇ ಭಾಷೆ. ಅಂದರೆ ನಾವು ನಮ್ಮ ಭಾವನೆಯಲ್ಲಿ ಅವ್ರ ಅಣ್ಣ ತಮ್ಮ ನಮ್ಮ ಮುಂದೆ ಹೋಗ್ಬೇಕು ಮಕ್ಕಳು ಇದಂದರೆ ಭಾವನೆ ಮೂಲಕ ನಡೆಸ್ಕೊಟ್ರೆ ಅದು ಏನದು ಸಕ್ಸಸ್ ಆಗುತ್ತೆ. ಒಳ್ಳೆಯ ಒಂದು
ನನಗೆ ಅಷ್ಟೇ ಸರ್. ಎಲ್ಲಿ ನನ್ನನ್ನು ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದಂತಹ ಎಲ್ಲರಿಗೂ ಗುರು ಹಿರಿಯರಿಗೂ ನಮಸ್ಕರಿಸಿ, ಇದು ಒಂದು ದೊಡ್ಡ ಜವಾಬ್ದಾರಿಯನ್ನು ಮಾಡ್ತೀನಿ. ಸಂವಿಧಾನದ ಆಶಯಗಳಿಗೆ ಯಾವುದೇ ಧಕ್ಕೆ ಬರಲಾರ್ದಂಗೆ ಎಲ್ಲ ಯೂತ್ಸನ್ನು ಅಥವಾ ಮಕ್ಕಳನ್ನು ಪ್ರೇರೇಪಣೆ ಮಾಡುವಂತಹ ಕೆಲಸಗಳು ಮಾಡ್ತೀನಿ, ಅದರಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ ಯು. ಇಂಥ ದೊಡ್ಡ ಜವಾಬ್ದಾರಿ ನೀಡಿದ್ದಕ್ಕೆಲ್ಲ ಜೈ ಭೀಮ್ ವಂದನೆಗಳು. MK ನರಸಿಂಹಯ್ಯ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ನಾನು ಮೊಟ್ಟ ಮೊದಲಿಗೆ ಭೀಮನಂದನೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ನಾವು ಸೇರಿರ್ತಕ್ಕಂತಹ ಒಂದು ಮುಖ್ಯ ಉದ್ದೇಶ ಏನು, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ನೌಕರರು ಕೆಲಸ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ನೌಕರರಿಗೆ ತೊಂದರೆ ಆಗದಿರ ಇರತಕ್ಕಂತಹ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗೆ ಎಲ್ಲ ನೌಕರರಲ್ಲಿ ಕೂಡ ನಾವು ಸಮನ್ವಯತೆಯಿಂದ ಹೊಂದಾಣಿಕೆಯಿಂದ ನಡೆದುಕೊಂಡು ಹೋಗೋದು ನಮ್ಮ ಜೈ ಭೀಮ್ ಅವರ ಮುಖ್ಯ ಉದ್ದೇಶವಾಗಿರ್ತದೆ. ಆ ನಿಟ್ಟಿನಲ್ಲಿ ಮೊದಲಿಗೆ KEB ಖಾಸಗೀಕರಣ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ತಡೆಯಬೇಕಾಗುತ್ತೆ. ಏನಂದ್ರೆ ಖಾಸಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ತುಂಬಾ ತೊಂದರೆಗೊಳಗಾಗುತ್ತೆ. ಯಾರೋ ಖಾಸಗೀಕರಣದಲ್ಲಿ ಒಬ್ಬಿಬ್ಬರು ಅಥವಾ ಒಂದು ಮನೆತನ 5-6 ಮನೆತನಗಳು ಮಾತ್ರ ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಇಡೀ ನಮ್ಮ ದೇಶಕ್ಕೆ ನಷ್ಟದ ಪರಿಸ್ಥಿತಿ ಉಂಟಾಗುತ್ತದೆ, ಬಡತನದ ಗೂಡಿಗೆ ತಳ್ಳಿದಂಗಾಗುತ್ತೆ. ನಮ್ಮ SC/ST ನೌಕರರ ಬಂಧುಗಳೆಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತಲೂ ಕೂಡ ನಾವು ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ದಿನಾಂಕವನ್ನು ನಿಗದಿ ಮಾಡಿ ಆ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನು ಕೂಡ ಇಲ್ಲಿ ಕೈಗೊಳ್ಳಲು ಮುಂದಾಗಿದ್ದೇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರತಕ್ಕಂತಹ ನಮ್ಮ SC/ST ನೌಕರರ ಬಂಧುಗಳಿಗೆ ತುಂಬಾ ಕಿರುಕುಳ ನಡೀತಾ ಇರುವುದು ಗೊತ್ತಾಗ್ತಾ ಇದೆ. ಅದರಲ್ಲಿ ಕೂಡ ನಾವು ತೀವ್ರವಾದಂತಹ ಹೋರಾಟಗಳನ್ನು ಮಾಡಿ ನಾವು ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ನಾವು ಮುನ್ನುಗ್ಗಿ ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಈ ಒಂದು ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಪಡಿತೀವಿ. ಆ ಸಹಕಾರದಲ್ಲಿ ನಮಗೆ ನ್ಯಾಯ ದಕ್ಕುವ ರೀತಿಯಲ್ಲಿ ನಾವು ಕಾನೂನು ಕ್ರಮ ರೀತಿಯಲ್ಲಿ ಮುಂದೆ ಸಾಗಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಅದೇ ನಿಟ್ಟಿನಲ್ಲಿ ಮುಖ್ಯವಾಗಿ ನಮ್ಮ ಜನಾಂಗದ ವಿದ್ಯಾರ್ಥಿಗಳ ಭವಿಷ್ಯತ್ತನ್ನು ನಮ್ಮ ಎಲ್ಲರ ಕೈಯಲ್ಲಿ ಇರುವುದರಿಂದ ನಾವೆಲ್ಲರೂ ಕೂಡ ಏನು ಯುವ ಜನತೆ ಈಗ ಮದ್ಯದ ವ್ಯಸನಿಗಳಾಗ್ತಾ ಇದ್ದಾರೆ, ಓದಿನಿಂದ ತುಂಬಾ ದೂರ ಇರ್ತದೆ. ಹಾಗಾಗಿ ಅವರಿಗೆ ನಾವು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪನೆಯ ಮೇರೆಗೆ, D. ಶಿವಶಂಕರ್ ಅವರ ಅಪ್ಪನೆಯ ಮೇರೆಗೆ ಮತ್ತು ಆ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಅಪ್ಪನೆಯ ಮೇರೆಗೆ ನಾವೆಲ್ಲರೂ ಕೂಡ ಹಾಸ್ಟೆಲ್ನಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ಮತ್ತೆ ಹಳ್ಳಿಗಳಲ್ಲಿ ಇರತಕ್ಕಂತಹ ನಮ್ಮ SC/ST ಸಮುದಾಯದ ಬಡ ಜನತೆಗೆ ನಾವು ಅರಿವನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳ 14ನೇ ತಾರೀಕು ಅಥವಾ 2 ತಿಂಗಳಿಗೊಮ್ಮೆ 2ನೇ ಶನಿವಾರ ಅಥವಾ 4ನೇ ಶನಿವಾರವನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಯಾವ ರೀತಿ ಓದಬೇಕು, ಓದುವುದರಿಂದ ಶಿಕ್ಷಣದಿಂದ ನಾವೆಲ್ಲ ಏನೆಲ್ಲ ಸವಲತ್ತುಗಳನ್ನು ಪಡೆಯಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರದರ್ಶನ ಮಾಡಬೇಕಂತ ಹೇಳ್ಬಿಟ್ಟು ಇಡೀ ನಮ್ಮ ಚಿಂತಾಮಣಿಯ SC/ST ನೌಕರರ ಬಾಂಧವರಲ್ಲಿ ನಾನು ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಸಂವಿಧಾನ ಜಾರಿಯಾದ ನಂತರವೂ ಇರತಕ್ಕಂಥ ಅಸಮಾನತೆಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ತಡೆಯುವ ದಿಕ್ಕಿನಲ್ಲಿ ನಮ್ಮ ನೌಕರರ ಸಂಘ ಪ್ರಯತ್ನ ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿ ಏನು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ SC/ST ನೌಕರರಿಗೆ ಮೇಲೆ ಆಗ್ತಾ ಇರ್ತಕ್ಕಂಥ ಹಲ್ಲೆ, ತೊಂದರೆ, ಕಿರುಕುಳ ಇತ್ಯಾದಿಗಳೆಲ್ಲವನ್ನು ತಡೆಗಟ್ಟುವುದಕ್ಕೆ ಭೌತಿಕ ರೂಪವಾದಂಥ ಕಾರ್ಯಕ್ರಮವನ್ನು ರೂಪಿಸುವ ದಿಕ್ಕಿನಲ್ಲಿ ನಮ್ಮ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಏನಂತಂದ್ರೆ ಉದ್ದೇಶ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಥರದ ಭೌತಿಕವಾದ ಎಲ್ಲ ಕಿರುಕುಳಗಳನ್ನು ಎದುರಿಸುವಂಥವರಾಗಬೇಕು, ಅವರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು, ಅವರನ್ನು ಈ ಸಮಾಜದ ಸಮಾನತಾ ಶಕ್ತಿಯಾಗಿ ರೂಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ
ಸಮಾನತೆಯನ್ನು ಸಾರುವ ಶಕ್ತಿಯಾಗಿ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಮಕ್ಕಳನ್ನು ರೂಪಿಸಬೇಕು ಅಂತಕ್ಕಂಥ ಉದ್ದೇಶದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಂವಿಧಾನವನ್ನು ನಂಬಿರ್ತಕ್ಕಂಥ ಎಲ್ಲ ಮೇಲ್ವರ್ಗದ ಜನರು ಕೂಡ ಸಹಕಾರಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ, ಸಹಕಾರ ಕೊಡಬೇಕು ಅಂತೇಳಿ ಕೋರ್ತೇನೆ. ಅದಲ್ಲದೆ ಸಂವಿಧಾನದ ಋಣದಲ್ಲಿ ಅಥವಾ ರಿಸರ್ವೇಷನ್ ಋಣದಲ್ಲಿ ಎಂಪ್ಲಾಯೀಸ್ ಆಗಿರ್ತಕ್ಕಂಥ ಎಲ್ಲ SC/ST ನೌಕರ ಬಂಧುಗಳು ತಮ್ಮ ತನುಮನದನಗಳೊಂದಿಗೆ ನಮ್ಮ ಒಟ್ಟಿಗೆ ಸೇರಿಕೊಂಡು ಸಮನ್ವಯ ಸಮಿತಿ ಜೊತೆಗೆ ಸೇರಿಕೊಂಡು ಅಥವಾ ವಿವಿಧ ಸಂಘಟನೆಗಳು ಕಟ್ಟಿಕೊಂಡು ಮುನ್ನಡೆಸ್ತಾ ಇರ್ತಕ್ಕಂಥ SC/ST ಪದಾಧಿಕಾರಿಗಳು ಕೂಡ ಇದರೊಟ್ಟಿಗೆ ಸೇರಿಕೊಂಡು ಸಮಾಜದಲ್ಲಿ ಉತ್ತಮ ಸಂದೇಶವನ್ನು, ಸಮಾನತಾ ಸಂದೇಶವನ್ನು, ಹೊಣೆಗಾರಿಕೆ ಸಂದೇಶವನ್ನು, ಸಾಮಾಜಿಕ ಜವಾಬ್ದಾರಿ ಸಂದೇಶವನ್ನು ಕೊಡೋದಕ್ಕೆ ಸಹಕಾರಿಯಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೋರ್ಕೊಳ್ತಾರೆ. ಯಾವ ಕೇಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ, ಏನು ಹಲ್ಲೆ ಮಾಡಿದಾರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಪೊಲೀಸರು ಸುಮ್ಮನೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಪೊಲೀಸರು ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಮೇಲೆ ಏನೇನೋ ಒಂದು ಇರಲೇಬೇಕು, ಚೆಕ್ ಬೋನಸ್ ಕೇಸ್ ಆಗಿಬಿಟ್ಟು ಬೇರೆ ಏನೇನೋ ಇದ್ದಾವೆ ಪೊಲೀಸ್ ಕೇಸಸ್. ಆದ್ದರಿಂದ ಲೆಟ್ರ್ ಕೊಟ್ಟು ಕರ್ಕೊಂಡು ಹೋದ್ರೆ ಅದೊಂದು ಪ್ರಾಬ್ಲಮ್ ಇಲ್ಲ. ಅವ್ರು ಲೆಟ್ರು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಏಕಾಂಗಿಯಾಗಿ ಕರ್ಕೊಂಡು ಹೋಗಿದ್ದಾರೆ. ಒಬ್ಬ ಸರ್ಕಾರಿ ನೌಕರನ ಎಂಪ್ಲಾಯಿನ ಕರ್ಕೊಂಡು ಹೋಗ್ಬೇಕಂದ್ರೆ ಪೊಲೀಸ್ ಇಲಾಖೆಯ ಅಧಿಕಾರಿ ಹತ್ರ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಹೋಗಬೇಕು. ಅವ್ರು ಡ್ಯೂಟಿಯಲ್ಲಿರೋ ಟೈಮಲ್ಲಿ ಅವ್ರು ಮುಟ್ಟಿದ್ದಾರೆ, ಅದನ್ನ ಕಳಿಸ್ತಾ ಇದ್ದೀವಿ. ಕರ್ಕೊಂಡು ಹೋಗಿದ್ದಾರೆ, ತಪ್ಪು ನಾವು ಖಂಡಿಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವ್ರ ಮೇಲೆ ಇದು ತುಂಬ ಇದು ಮಾಡ್ತಾ ಇದ್ದೀವಿ. SVಗೆ ಕಂಪ್ಲೇಂಟ್ ಕೊಡೋಕೆ ರೆಡಿ ಮಾಡ್ತಾ ಇದ್ದೀವಿ. ಎಸ್ ಪ್ರದೀಪ್, ರಾಜ ಬೆಂಗಳೂರು ವಿಭಾಗದ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಪದಾಧಿಕಾರಿಗಳ ಸಭೆ ಕರೆದಿದ್ದರು ನಮ್ಮ MK ನರಸಿಂಹಪ್ಪ ಅವರು. ಇವತ್ತು ಏನು ಸಬ್ಜೆಕ್ಟು ಡಿಸ್ಕಷನ್ ಮಾಡೋದು ಅಂದರೆ SLC PUC ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋ ಮಕ್ಕಳಿಗೆ ಒಂದು 150 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಂದು ಎಲ್ಲ ಪದಾಧಿಕಾರಿಗಳು ಡಿಸ್ಕಷನ್ ಮಾಡಿ ಫೈನಲ್ ಮಾಡಿದ್ವಿ. ಆಮೇಲೆ ಡೇಟು ದಿನಾಂಕ ನಮ್ಮ ಲೋಕಲ್ ಶಾಸಕರಾದ ಸುಧಾಕರ್ ಸಾಹೇಬರ ಡೇಟ್ ತೊಗೊಂಡು ಡೇಟ್ ಫಿಕ್ಸ್ ಮಾಡಿ ಆಮೇಲೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿಸ್ತೀವಿ. ಆಮೇಲೆ ರಾಜ್ಯಾಧ್ಯಕ್ಷನ D. ಶಿವಶಂಕರ್ ಸರ್ ಅವ್ರನ್ನೂ ಕೇಳಿ ಅವ್ರನ್ನೂ ದಿನಾಂಕ ಫಿಕ್ಸ್ ಮಾಡ್ತೀವಿ. ಆಮೇಲೆ ನಮ್ಮ ಚಿಂತಾಮಣಿ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳ ಮೇಲೆ, ಸಿಬ್ಬಂದಿ ಮೇಲೆ ತುಂಬ ಹಲ್ಲೆ ನಡೀತಾ ಇದೆ. ನಾವು ಕೂಡಲೇ ಖಂಡಿಸ್ತಾ ಇದ್ದೀವಿ. ಇನ್ನೊಂದು ಸರ್ತಿ ನಮ್ಮ ಅಧಿಕಾರಿಗಳ ಮೇಲೆ, ಸಿಬ್ಬಂದಿ ಮೇಲೆ ಏನನ್ನ ಹಲ್ಲೆ ನಡೆದೆ ನಾವು ತೀವ್ರವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಹತ್ತಿರದಲ್ಲಿ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡ್ತಾಯಿದ್ದೀವಿ. ಕೂಡಲೇ ಇನ್ನೊಂದು ಸರ್ತಿ ನಮ್ಮವ್ರ ಮೇಲೆ ಏನನ್ನ ಹಲ್ಲೆ ನಡೆದೆ ಒಂದು ದಿನ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ದಿನ CL ಹಾಕಿ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇದರಿಂದ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಎಲ್ಲ ಸಿಬ್ಬಂದಿ ವರ್ಗರಿಗೂ ಎಲ್ಲರಿಗೂ ಎಚ್ಚರಿಕೆ ಪತ್ರ ಕೊಡ್ತಾಯಿದ್ದೀವಿ. ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಮರೇಪ್ ಅವರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ ಕಾರ್ಯಕ್ರಮಕ್ಕೆ. ಆಮೇಲೆ ಇವಾಗ ನಿನ್ನೆ ನಡೆದಿರೋ ಒಂದು ರಿಸಲ್ಟ್ ಏನಂದರೆ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಡ್ರೈವರ್ ಮಂಜುನಾಥ್ ಅಂದ್ಬಿಟ್ಟು ಸರ್ಕಾರಿ ನೌಕರ ಸಂಘ ನಂಬರ್ ಆಗಿದ್ದಾರೆ. ಅವರು ಪೊಲೀಸವರು, ಬಟ್ಲಳ್ಳಿ ಪೊಲೀಸವರು ಇನ್ಸ್ಪೆಕ್ಟ್ರು ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವ್ರನ್ನ ನಿನ್ನೆ 4 ಗಂಟೆಗೆ ಕರ್ಕೊಂಡೋಗಿ ಸಾಯಂಕಾಲ ಬಿಟ್ಟಿದ್ದಾರೆ. ಬಟ್ಲಳ್ಳಿ ಇನ್ಸ್ಪೆಕ್ಟ್ರಿಗೂ ವಾರ್ನ್ ಮಾಡ್ತಾಯಿದ್ದೀವಿ. ಇವಾಗ ನಾವೆಲ್ಲ ಹೋಗ್ತೀವಿ ಬಟ್ಲಳ್ಳಿಗೆ, ಏನಾದರೂ ಸಮಸ್ಯೆ ಎಲ್ಲ ತಿಳ್ಕೊತೀವಿ. ಬಟ್ಲಳ್ಳಿ ಇನ್ಸ್ಪೆಕ್ಟ್ರ್ ಮೇಲೆ ನಾವು ದೂರು SPಗೆ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ವಿ, ಕೂಡಲೇ ಕೊಡ್ತೀವಿ. ಇದರಿಂದ ನಾವು ಎಲ್ಲ ಸಂಘಟನೆ ಆಗಿ ಹೋರಾಟ ಸಂಘಟನೆ ಮಾಡಿ ಎಲ್ಲನೂ ನಾವು ಎಲ್ಲ ಪ್ಯಾನಲ್ಸು ಒಕ್ಕೂಟ ಸರ್ಕಾರಿ ನೌಕರರದು ಒಕ್ಕೂಟ ಮಾಡ್ತಾಯಿದ್ವಿ. ಮೇಡಮ್ ಎಲ್ರಿಗೂ ಜಯ ಭೀಮ್ ವಂದನೆಗಳು. ಮುಖ್ಯವಾಗಿ ಮಾಧ್ಯಮದ ಮಿತ್ರರಿಗೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಂಘದ ಸಮನ್ವಯ ಸಮಿತಿ ಇದು. ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇರ್ತಾರೆ, ನೋಡಪ್ಪ ನಮ್ಮ ಸಮನ್ವಯ ಸಮಿತಿ ಅಂತ ಮಾಡಿರೋದಿದ್ರು. ಇಲ್ಲಿ ಯಾರೂ ಕೂಡ ನಾಯಕರಲ್ಲ, ಆದರೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾರೆ. ಬಹುಶಃ ಅದಕ್ಕೆ ಅನಿಸುತ್ತೆ 20 ವರ್ಷಗಳ ಸುದೀರ್ಘಕಾಲವಾಗಿ ನಮ್ಮ ಸಂಘ ಇಡೀ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ. ಅವರ ಆಶಯನೂ ಒಂದೇ, ನಮ್ಮ ನೌಕರರು ಎಲ್ಲೇ ಏನೇ ತೊಂದರೆಗಳಾದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಲ್ಲಿ ನಮ್ಮ ಸಂಘ ಹೋರಾಟ ಮಾಡ್ತಾಯಿದೆ. ಆ ನಿಟ್ಟಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇರ್ತೀವಿ. ಯಾಕಂತಂದ್ರೆ ನಮ್ಗೆ ಉಳಿಗಾಲ ಇಲ್ಲ. ಯಾಕಂದರೆ ದೌರ್ಜನ್ಯನೇ ಎಸ್ಪೆಷಲಿ ಇದು ಚಿಂತಾಮಣಿ ತಾಲೂಕಲ್ಲಿ ಬದುಕೋಕ್ಕೂ ಆಗ್ತಾಯಿಲ್ಲ.
ಆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗ್ತದೆ. ಮುಂದಿನ ನಮ್ಮ ಮಕ್ಕಳ ಭವಿಷ್ಯತ್ತನ್ನು ನಾವು ನೋಡಿದಾಗ ಭಾಳಷ್ಟು ಕಷ್ಟ ಇದೆ. ಹಾಗಾಗಿ ಇವತ್ತಿಂದ ನಾವು ಅದಕ್ಕೆ ಒಂದು ಬೇರೆ ರೀತಿಯಾದಂಥ ರೂಪ ಕೊಡಬೇಕಂತ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಅದರ ಒಂದು ಮುಂದುವರೆದ ಭಾಗವಾಗಿ ನಾವೀಗ ಒಂದು ಸಮನ್ವಯ ಸಮಿತಿ ವತಿಯಿಂದ SC/ST ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಆ ಥರದಲ್ಲಿ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಆ ಒಂದು ಇದರಲ್ಲಿ ಎಲ್ಲ ನಮ್ಮ ಬಂಧುಗಳು ಭಾಗವಹಿಸಬೇಕಂತ ಕೋರ್ತಾ ನಮ್ಮ ಸಮನ್ವಯ ಸಮಿತಿ ಕಾರ್ಯಕ್ರಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ಅವರು ಒಂದು ಮಾತು ಹೇಳಿದರು, ನಾನೊಂದು ರಥವನ್ನು ನೀವು ಅಲ್ಲಿ ನಿಲ್ಲಿಸಿದ್ದೀನಿ ಅಂದರೆ ಅದು ನಿಮ್ಮ ಗೌರವವನ್ನು ಕಾಪಾಡ್ತಕ್ಕಂಥದ್ದು. ನಿಮ್ಮ ಕೈಲಾದರೆ ಅದನ್ನು ಮುಂದಕ್ಕೆ ಎಳ್ಕೊಂಡೋಗಿ ಇಲ್ಲ ದಯವಿಟ್ಟು ಅದನ್ನು ಹಿಂದಕ್ಕಂತೂ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ ಒಂದು ಮಾತು. ದಯವಿಟ್ಟು ಅದನ್ನು ಮುಂದಕ್ಕೆ ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕೆ ಹೊತ್ತು ಅದನ್ನು ಹಿಂದಕ್ಕೆ ತಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಒಂದು JB ತಿಳಿಸಿ